ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಇಂಡಿಯಾ ಟು ಕರ್ನಾಟಕ ಯೂಟ್ಯೂಬ್ ಚಾನೆಲ್. ಹೌದು, ನಮ್ಮ ಎಲ್ಲಾ ವೀಕ್ಷಕರು ಆರೋಗ್ಯವಾಗಿ ಮತ್ತು ಸಂತೋಷದಿಂದ ಇದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಹಾಗಾದ್ರೆ ನಾವು ಪ್ರಾರಂಭಿಸಬಹುದೇ? ಹೌದು, ಖಂಡಿತ ನೀವು ಪ್ರಾರಂಭಿಸಬಹುದು. ಇಂದು ನಾವು ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದ ಜನರ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಓ ಹೌದು, ಇದು ತುಂಬಾ ಆಸಕ್ತಿದಾಯಕ ವಿಷಯ. ನಾನು ಕೇಳಲು ತುಂಬಾ ಉತ್ಸುಕನಾಗಿದ್ದೇನೆ. ಅಕ್ಟೋಬರ್ನಲ್ಲಿ ಜನಿಸಿದ ವ್ಯಕ್ತಿಗಳು ಸಮಸ್ಯೆಯ ಎಲ್ಲ ಬದಿಗಳನ್ನು ನೋಡುವ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇದು ಸಂಘರ್ಷಗಳನ್ನು ಮಧ್ಯಸ್ಥಿಕೆ ವಹಿಸುವಲ್ಲಿ ಮತ್ತು ಒಳಗೊಂಡಿರುವ ಪ್ರತಿಯೊಬ್ಬರನ್ನೂ ತೃಪ್ತಿಪಡಿಸುವ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಅವರನ್ನು ಅತ್ಯುತ್ತಮವಾಗಿಸುತ್ತದೆ. ಅವರು ಸಾಮರಸ್ಯದ ನಿಜವಾದ ಬಯಕೆಯಿಂದ ನಡೆಸಲ್ಪಟ್ಟವರು ಮತ್ತು ಸಾಧ್ಯವಾದಾಗೆಲ್ಲ ಮುಖಾಮುಖಿಯನ್ನು ತಪ್ಪಿಸುತ್ತಾರೆ. ಓ ನಿಜವಾಗ್ಲೂ, ದಯವಿಟ್ಟು ಉದಾಹರಣೆಯೊಂದಿಗೆ ವಿವರಿಸಬಹುದೇ? ವಾರಾಂತ್ಯದ ಪ್ರವಾಸಕ್ಕೆ ಎಲ್ಲಿಗೆ ಹೋಗಬೇಕೆಂಬುದರ ಬಗ್ಗೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವುದನ್ನು ಊಹಿಸಿ. ಒಬ್ಬ ವ್ಯಕ್ತಿಗೆ ಪರ್ವತಗಳು, ಇನ್ನೊಬ್ಬನಿಗೆ ಕಡಲತೀರ ಮತ್ತು ಮೂರನೆಯವನಿಗೆ ನಗರ ಬೇಕು. ಅಕ್ಟೋಬರ್ನಲ್ಲಿ ಜನಿಸಿದ ವ್ಯಕ್ತಿಯು ಎಲ್ಲಾ ವಾದಗಳನ್ನು ತಾಳ್ಮೆಯಿಂದ ಆಲಿಸುತ್ತಾನೆ, ಪ್ರತಿಯೊಂದು ಆಯ್ಕೆಯ ಆಕರ್ಷಣವನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ನಂತರ ರಾಜಿ ಮಾಡಿಕೊಳ್ಳಲು ಪ್ರಸ್ತಾಪಿಸುತ್ತಾನೆ. ಬಹುಶಃ ಪಾದಯಾತ್ರೆಯ ಹಾದಿ ಮತ್ತು ರೋಮಾಂಚಕ ಪಟ್ಟಣ ಕೇಂದ್ರ ಎರಡಲ ಬಳಿ ಅನುಕೂಲವಾಗಿ ನೆಲೆಗೊಂಡಿರುವ ರೆಸಾರ್ಟ್. ಪ್ರತಿಯೊಬ್ಬರೂ ಕೇಳುತ್ತಾರೆ ಮತ್ತು ಹೊಂದಿಕೊಳ್ಳುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಅವರು ಸಂಭಾಷಣೆಯನ್ನು ಬಿಕ್ಕಟ್ಟಿನಿಂದ ದೂರವಿಟ್ಟು ಪರಸ್ಪರ ತೃಪ್ತಿಯ ಕಡೆಗೆ ಕೌಶಲ್ಯದಿಂದ ಮಾರ್ಗದರ್ಶಿಸುತ್ತಾರೆ. ಓ ತುಂಬಾ ಚೆನ್ನಾಗಿದೆ. ಅಕ್ಟೋಬರ್ನಲ್ಲಿ ಜನಿಸಿದವರು ನ್ಯಾಯಕ್ಕಾಗಿ ಆಳವಾದ ಬದ್ಧತೆಯನ್ನು ಹೊಂದಿರುತ್ತಾರೆ. ಅವರು ಬಲವಾದ ನೈತಿಕ ದಿಕ್ಸೂಚಿಯನ್ನು ಹೊಂದಿರುತ್ತಾರೆ ಮತ್ತು ಕಷ್ಟವಾದಾಗಲೂ ಸಹ ಅವರು ಸರಿ ಎಂದು ನಂಬಿದ್ದನ್ನು ನಿರಂತರವಾಗಿ ಪ್ರತಿಪಾದಿಸುತ್ತಾರೆ. ಇತರರು ತಮ್ಮ ದುರುಪಯೋಗವನ್ನು ನೋಡುವುದನ್ನು ಅವರು ಇಷ್ಟಪಡುವುದಿಲ್ಲ ಮತ್ತು ದುರ್ಬಲರ ಪರವಾಗಿ ಬೇಗನೆ ನಿಲ್ಲುತ್ತಾರೆ. ತುಂಬಾ ಆಸಕ್ತಿದಾಯಕವಾಗಿದೆ. ದಿನನಿತ್ಯದ ಉದಾಹರಣೆ: ಕೆಲಸದಲ್ಲಿ ನಡೆಯುವ ತಂಡದ ಸಭೆಯಲ್ಲಿ ಸಹೋದ್ಯೋಗಿಯೊಬ್ಬರ ಅತ್ಯುತ್ತಮ ಕೊಡುಗೆಯನ್ನು ತಪ್ಪಾಗಿ ಬೇರೆಯವರಿಗೆ ಸಲ್ಲುತ್ತದೆ. ಅಕ್ಟೋಬರ್ನಲ್ಲಿ ಜನಿಸಿದ ವ್ಯಕ್ತಿಯು ಈ ಮೇಲ್ವಿಚಾರಣೆಯನ್ನು ಗಮನಿಸಿ ಸಭ್ಯ ಆದರೆ ದೃಢವಾದ ರೀತಿಯಲ್ಲಿ ಹೆಜ್ಜೆ ಹಾಕುತ್ತಾನೆ. ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ವಾಸ್ತವವಾಗಿ ಹೊಸ ಮಾರ್ಕೆಟಿಂಗ್ ತಂತ್ರದ ಬಗ್ಗೆ ಆ ಅದ್ಭುತ ಕಲ್ಪನೆ ಸಾರಾ ಅವರಿಂದ ಬಂದಿದೆ. ಅದಕ್ಕೆ ಅವರಿಗೆ ಕ್ರೆಡಿಟ್ ಸಿಗುವಂತೆ ನಾವು ಖಚಿತಪಡಿಸಿಕೊಳ್ಳಬೇಕು. ಅವರು ನಾಟಕವನ್ನು ಹುಡುಕುವುದಿಲ್ಲ, ಆದರೆ ಅವರು ಸಂಪೂರ್ಣವಾಗಿ ಅಸಮತೋಲನ ಅಥವಾ ಅನ್ಯಾಯವನ್ನು ಸರಿಪಡಿಸಬೇಕು. ಓ ದೇವರೇ, ಅವರು ತುಂಬಾ ಆಸಕ್ತಿದಾಯಕ ವ್ಯಕ್ತಿ ಅಂತ ನನಗನ್ಸುತ್ತೆ. ಅಕ್ಟೋಬರ್ ತಿಂಗಳ ಜನರು ಸಾಮಾನ್ಯವಾಗಿ ಪಾರ್ಟಿಯ ಜೀವನವಾಗಿರುತ್ತಾರೆ. ಅವರು ಗಟ್ಟಿಯಾಗಿರುವುದರಿಂದ ಅಲ್ಲ, ಬದಲಾಗಿ ಅವರು ನಿಜವಾಗಿಯೂ ಆಕರ್ಷಕ ಮತ್ತು ಅತ್ಯುತ್ತಮ ಸಂಭಾಷಣಾವಾದಿಗಳಾಗಿರುವುದರಿಂದ. ಅವರು ಸಾಮಾಜಿಕ ಸೆಟ್ಟಿಂಗ್ಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಜನರನ್ನು ಆಕರ್ಷಿಸುವ ನೈಸರ್ಗಿಕ ವರ್ಚಸ್ಸನ್ನು ಹೊಂದಿರುತ್ತಾರೆ. ಅವರು ಗಮನವಿಟ್ಟು ಕೇಳುಗರಾಗಿರುವುದರಿಂದ ಮತ್ತು ಇತರರನ್ನು ಆರಾಮದಾಯಕ ಮತ್ತು ಮೌಲ್ಯಯುತವಾಗಿ ಭಾವಿಸುವಂತೆ ಮಾಡುವುದರಿಂದ ಅವರು ಸುಲಭವಾಗಿ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾರೆ. ಓ ಸೂಪರ್ ಸೂಪರ್. ಉದಾಹರಣೆ: ಅಕ್ಟೋಬರ್ನಲ್ಲಿ ಜನಿಸಿದ ವ್ಯಕ್ತಿಯು ಕೇವಲ ಒಬ್ಬರು ಅಥವಾ ಇಬ್ಬರು ಜನರನ್ನು ಮಾತ್ರ ತಿಳಿದಿರುವ ದೊಡ್ಡ ಕಾರ್ಯಕ್ರಮಕ್ಕೆ ಹಾಜರಾಗುವಾಗ ಅವರು ತಮ್ಮ ಪರಿಚಯಸ್ಥರಿಗೆ ಅಂಟಿಕೊಳ್ಳುವುದಿಲ್ಲ. ಅವರು ಕೋಣೆಯ ಸುತ್ತಲೂ ಸುತ್ತುತ್ತಾರೆ, ಬೆಚ್ಚಗಿನ ನಗುವಿನೊಂದಿಗೆ ತಮ್ಮನ್ನು ಪರಿಚಯಿಸಿಕೊಳ್ಳುತ್ತಾರೆ ಮತ್ತು ಇತರರ ಬಗ್ಗೆ ಚಿಂತನಾಶೀಲ ಪ್ರಶ್ನೆಗಳನ್ನು ಕೇಳುತ್ತಾರೆ. ಸಂಜೆಯ ಅಂತ್ಯದ ವೇಳೆಗೆ ಅವರು ಹಲವಾರು ವಿಭಿನ್ನ ಗುಂಪುಗಳ ಜನರೊಂದಿಗೆ ಸಂಪರ್ಕಿಸುತ್ತಾರೆ ಮತ್ತು ಅವರು ಮಾತನಾಡಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆಸಕ್ತಿದಾಯಕ ಮತ್ತು ಮುಖ್ಯವೆಂದು ಭಾವಿಸುತ್ತಾರೆ. ಓ, ಈ ಜನರ ಬಗ್ಗೆ ಕೇಳಲು ತುಂಬಾ ಸಂತೋಷವಾಗಿದೆ. ಈ ವ್ಯಕ್ತಿಗಳು ಸೌಂದರ್ಯ, ಗುಣಮಟ್ಟ ಮತ್ತು ಕಲೆಯ ಎಲ್ಲಾ ಪ್ರಕಾರಗಳ ಬಗ್ಗೆ ಆಳವಾದ ಮೆಚ್ಚುಗೆಯನ್ನು ಹೊಂದಿದ್ದಾರೆ. ಇದು ಮೇಲ್ನೋಟಕ್ಕೆ ಅಲ್ಲ, ಸಮತೋಲನಕ್ಕಾಗಿ ಅವರ ಆಂತರಿಕ ಬಯಕೆಯನ್ನು ಪ್ರತಿಬಿಂಬಿಸುವ ಸಾಮರಸ್ಯ ಮತ್ತು ಆಹ್ಲಾದಕರ ವಾತಾವರಣದ ಅವಶ್ಯಕತೆಯಾಗಿದೆ. ಅವರು ಸಾಮಾನ್ಯವಾಗಿ ನಿಷ್ಪಾಪ ಅಭಿರುಚಿಯನ್ನು ಹೊಂದಿರುತ್ತಾರೆ ಮತ್ತು ಸುಂದರವಾದ ಪರಿಸರವನ್ನು ಸೃಷ್ಟಿಸುವುದನ್ನು ಆನಂದಿಸುತ್ತಾರೆ. ಓ ತುಂಬಾ ಚೆನ್ನಾಗಿದೆ. ಓ ತುಂಬಾ ಚೆನ್ನಾಗಿದೆ. ಉದಾಹರಣೆ: ಇದು ಕೇವಲ ದುಬಾರಿ ವಸ್ತುಗಳ ಬಗ್ಗೆ ಅಲ್ಲ. ಅವರು ತಮ್ಮ ಸಣ್ಣ ಅಪಾರ್ಟ್ಮೆಂಟ್ ಅನ್ನು ಅಲಂಕರಿಸುವಾಗ ಶಾಂತ, ಸಮತೋಲಿತ ಮತ್ತು ಆಕರ್ಷಕ ಸ್ಥಳವನ್ನು ರಚಿಸಲು ಒಟ್ಟಿಗೆ ಕೆಲಸ ಮಾಡುವ ಬಣ್ಣಗಳು, ಬೆಳಕು ಮತ್ತು ಪೀಠೋಪಕರಣಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುತ್ತಾರೆ. ದೃಷ್ಟಿಗೆ ಆಹ್ಲಾದಕರವಾದ ವಾತಾವರಣವು ಮನಸ್ಥಿತಿ ಮತ್ತು ಯೋಗಕ್ಷೇಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅವರು ಸಹಜವಾಗಿ ಅರ್ಥಮಾಡಿಕೊಳ್ಳುವುದರಿಂದ ಅವರು ಸರಳವಾದ ಶೆಲ್ಫ್ ಪ್ರದರ್ಶನವನ್ನು ಜೋಡಿಸಲು ಅಥವಾ ದಿಂಬಿಗೆ ಸರಿಯಾದ ನೆರಳನ್ನು ಆಯ್ಕೆ ಮಾಡಲು ಗಂಟೆಗಟ್ಟಲೆ ಕಳೆಯಬಹುದು. ಅವರ ಮನೆ ಸಾಮಾನ್ಯವಾಗಿ ಸೌಕರ್ಯ ಮತ್ತು ಶೈಲಿಯ ಓಯಸಿಸ್ ಆಗಿದೆ. ಮುಂದೇನು? ಅಕ್ಟೋಬರ್ನಲ್ಲಿ ಜನಿಸಿದ ವ್ಯಕ್ತಿಗಳು ಪ್ರೀತಿ, ಸ್ನೇಹ ಅಥವಾ
ವೃತ್ತಿಪರ ಜೀವನದಲ್ಲಿ ಪಾಲುದಾರಿಕೆ ಮತ್ತು ಸಹಯೋಗಕ್ಕೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತಾರೆ. ಅವರು ಪರಿಗಣನೆಯುಳ್ಳವರು, ಪ್ರಣಯಭರಿತರು ಮತ್ತು ಬಲವಾದ ಸಮತೋಲಿತ ಸಂಬಂಧವನ್ನು ನಿರ್ಮಿಸಲು ಸಮರ್ಪಿತರಾಗಿದ್ದಾರೆ. ಅವರು ತಮ್ಮ ಪಾಲುದಾರರು ವಿಶೇಷ ಮತ್ತು ಮೆಚ್ಚುಗೆ ಪಡೆದವರೆಂದು ಭಾವಿಸಲು ಶ್ರಮಿಸುತ್ತಾರೆ. ಹೌದು, ನೀವು ಹೇಳ್ತಿರುವುದೆಲ್ಲ ಸಂಪೂರ್ಣವಾಗಿ ನಿಜ. ಏಕೆಂದರೆ ನನ್ನ ಒಬ್ಬ ಸ್ನೇಹಿತನಿಗೆ ಹೊಂದಿಕೆಯಾಗುವ ಕೆಲವು ಗುಣಲಕ್ಷಣಗಳನ್ನು ನಾನು ನೋಡಿದ್ದೇನೆ. ಉದಾಹರಣೆ, ಬಿಡುವಿಲ್ಲದ ವಾರದ ನಂತರ ಅವರ ಸಂಗಾತಿ ಮುಂಬರುವ ಪ್ರಸ್ತುತಿಯ ಬಗ್ಗೆ ಒತ್ತಡಕ್ಕೊಳಗಾಗಿದ್ದಾರೆ ಎಂದು ಹೇಳುತ್ತಾರೆ. ಕೇವಲ ಮೌಖಿಕ ಸಹಾನುಭೂತಿಯನ್ನು ನೀಡುವುದರ ಬದಲು ಅಕ್ಟೋಬರ್ನಲ್ಲಿ ಜನಿಸಿದ ವ್ಯಕ್ತಿಯು ನಿರ್ದಿಷ್ಟ ಕ್ರಮ ಕೈಗೊಳ್ಳುತ್ತಾರೆ. ಅವರು ಎಲ್ಲಾ ಮನೆ ಕೆಲಸಗಳನ್ನು ವಿವೇಚನೆಯಿಂದ ನಿರ್ವಹಿಸುತ್ತಾರೆ, ತಮ್ಮ ಸಂಗಾತಿಯ ನೆಚ್ಚಿನ ಟೇಕ್ಔಟ್ ಊಟವನ್ನು ಆರ್ಡರ್ ಮಾಡುತ್ತಾರೆ, ಶಾಂತ, ಗೊಂದಲಮುಕ್ತ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಇದರಿಂದ ಅವರ ಸಂಗಾತಿ ತಯಾರಿಯತ್ತ ಗಮನಹರಿಸಬಹುದು. ಉತ್ತಮ ಸಂಬಂಧವು ಹಂಚಿದ ಪ್ರಯತ್ನ ಮತ್ತು ಪರಸ್ಪರ ಬೆಂಬಲದ ಬಗ್ಗೆ ಎಂದು ಅವರು ಅರ್ಥಮಾಡಿಕೊಳ್ಳುತ್ತಾರೆ. ಹೌದು, ನೀವು ಹೇಳ್ತಿರುವುದು ನಿಜ. ಅವರು ನಿಜವಾಗಲೂ ಜನರ ವಿರುದ್ಧ ಕೆಲಸ ಮಾಡುವುದಕ್ಕಿಂತ ಜನರೊಂದಿಗೆ ಕೆಲಸ ಮಾಡಲು ಬಯಸುತ್ತಾರೆ. ಅವರು ಕೆಲಸದ ಹೊರೆಯನ್ನು ಹಂಚಿಕೊಳ್ಳಲು ಸಿದ್ಧರಾಗಿರುವ ಅದ್ಭುತ ತಂಡದ ಆಟಗಾರರು ಮತ್ತು ಇತರರ ಆಲೋಚನೆಗಳನ್ನು ಕೇಳಲು ಮತ್ತು ಸಂಯೋಜಿಸಲು ಯಾವಾಗಲೂ ಮುಕ್ತರಾಗಿರುತ್ತಾರೆ. ಅವರು ವೈಯಕ್ತಿಕ ವೈಭವದಿಂದಲ್ಲ, ಗುಂಪಿನ ಯಶಸ್ಸಿನಿಂದ ಪ್ರೇರೇಪಿತರಾಗಿರುತ್ತಾರೆ. ಸರಿ, ನೀವು ಸ್ವಲ್ಪ ಉದಾಹರಣೆ ನೀಡಬಹುದೇ? ಉದಾಹರಣೆ, ಒಂದು ಗುಂಪಿನ ಪ್ರಾಜೆಕ್ಟ್ನಲ್ಲಿ ಒಬ್ಬ ಸದಸ್ಯರು ನಿರ್ದಿಷ್ಟ ಕೆಲಸದಲ್ಲಿ ಹೆಣಗಾಡುತ್ತಿರುವುದು ಮತ್ತು ಹಿಂದೆ ಬೀಳುತ್ತಿರುವುದನ್ನು ಅವರು ಗಮನಿಸುತ್ತಾರೆ. ಟೀಕಿಸುವುದರ ಬದಲು ಅವರು ಪೂರ್ವಾಬನಿಯಿಂದ ಕಷ್ಟಪಡುತ್ತಿರುವ ತಂಡದ ಸಹ ಆಟಗಾರನೊಂದಿಗೆ ಕುಳಿತುಕೊಳ್ಳಲು ಮುಂದಾಗುತ್ತಾರೆ. ಸೌಮ್ಯ ಮಾರ್ಗದರ್ಶನ ನೀಡುತ್ತಾರೆ ಮತ್ತು ಕಠಿಣ ಕೆಲಸವನ್ನು ಚಿಕ್ಕ, ನಿರ್ವಹಿಸಬಹುದಾದ ಭಾಗಗಳಾಗಿ ವಿಭಜಿಸುತ್ತಾರೆ. ಎಲ್ಲರೂ ಯಶಸ್ವಿಯಾಗಿ ಕೊಡುಗೆ ನೀಡಿದಾಗ ಮಾತ್ರ ಪ್ರಾಜೆಕ್ಟ್ ಯಶಸ್ವಿಯಾಗುತ್ತದೆ ಎಂದು ಅವರು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಅವರು ಮಧ್ಯಪ್ರವೇಶಿಸಿ ಕಷ್ಟಪಡುತ್ತಿರುವ ಸದಸ್ಯರನ್ನು ಮೇಲೆತ್ತಲು ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ. ಅಕ್ಟೋಬರ್ನಲ್ಲಿ ಜನಿಸಿದವರಲ್ಲಿ ನಾನು ಕೆಲವು ನಕಾರಾತ್ಮಕ ವಿಷಯಗಳನ್ನು ನೋಡಿದ್ದೇನೆ. ಓ ದೇವರೇ, ದಯವಿಟ್ಟು ವಿವರಿಸಿ. ಅಕ್ಟೋಬರ್ನಲ್ಲಿ ಜನಿಸಿದ ಜನರ ಅತ್ಯಂತ ಪ್ರಸಿದ್ಧ ನಕಾರಾತ್ಮಕ ಲಕ್ಷಣವೆಂದರೆ ಅವರ ಮನಸ್ಸು ಮಾಡುವುದು ಕಷ್ಟ. ಅವರು ಯಾವಾಗಲೂ ಪ್ರತಿಯೊಂದು ಸಮಸ್ಯೆಯ ಎರಡೂ ಬದಿಗಳನ್ನು ನೋಡಲು ಪ್ರಯತ್ನಿಸುತ್ತಿರುವುದರಿಂದ ಒಂದೇ ಒಂದು ವಿಷಯವನ್ನು ಆರಿಸುವುದು ಅವರಿಗೆ ಅಸಾಧ್ಯವೆಂದು ಕಂಡುಕೊಳ್ಳುತ್ತಾರೆ. ಅವರು ಮಧ್ಯದಲ್ಲಿ ಸಿಲುಕಿಕೊಳ್ಳುತ್ತಾರೆ. ನೀವು ನನಗೆ ಕೆಲವು ಉದಾಹರಣೆಗಳನ್ನು ನೀಡಬಹುದೇ? ಅವರು ಯೋಚಿಸಲು ಹೆಚ್ಚು ಸಮಯ ಕಳೆಯುತ್ತಾರೆ. ಅವರು ಶಾಶ್ವತವಾಗಿ ಸಾಧಕ-ಬಾಧಕಗಳನ್ನು ತೂಗುತ್ತಾರೆ. ಅವರಿಗೆ ಪರಿಪೂರ್ಣ ಆಯ್ಕೆ ಬೇಕು ಮತ್ತು ಪರಿಪೂರ್ಣತೆ ಅಸ್ತಿತ್ವದಲ್ಲಿಲ್ಲದ ಕಾರಣ ಅವರು ಹೆಚ್ಚಾಗಿ ಏನನ್ನೂ ಆರಿಸಿಕೊಳ್ಳುವುದಿಲ್ಲ. ಸರಳ ಆಯ್ಕೆಗಳಿಂದ ಅವರು ಸುಲಭವಾಗಿ ಮುಳುಗಿಕೊಳ್ಳುತ್ತಾರೆ. ಉದಾಹರಣೆಗೆ, ಅವರು ಐಸ್ ಕ್ರೀಂ ಅಂಗಡಿಯ ಮುಂದೆ ನಿಂತಿದ್ದಾರೆಂದು ಊಹಿಸಿ. ಅವರು ನನಗೆ ಯಾವ ರುಚಿ ಬೇಕು ಎಂದು ಕೇಳುವುದಿಲ್ಲ. ಅವರು ಕೇಳುತ್ತಾರೆ, ಇಲ್ಲಿನ ಚಾಕ್ಲೇಟ್ ಬೀದಿಯ ಕೆಳಗಿನ ಅಂಗಡಿಯಲ್ಲಿರುವ ವೆನಿಲಾಕ್ಕಿಂತ ಉತ್ತಮವಾಗಿದೆಯೇ? ನನಗೆ ಸ್ಟ್ರಾಬೆರಿ ಸಿಕ್ಕರೆ ನಾನು ಬಿಸ್ಕುಟನ್ನು ಕಳೆದುಕೊಳ್ಳುತ್ತಿದ್ದೇನೆಯೇ? ಐಸ್ ಕ್ರೀಂ ತಿನ್ನಲು ನಾನು ಕೋನ್ ಪಡೆಯಬೇಕೇ ಅಥವಾ ಕಪ್ ಸುರಕ್ಷಿತವೇ? ಹಾಗೆ. ಇದು ತುಂಬಾ ಆಸಕ್ತಿದಾಯಕ ಉದಾಹರಣೆ. ನಾನಿದರ ಬಗ್ಗೆ ಎಂದಿಗೂ ಯೋಚಿಸಿರಲಿಲ್ಲ. ಫಲಿತಾಂಶ, ಅವರು ವಿಳಂಬ ಮಾಡುವುದರಿಂದ ಇತರರು ಆಗಾಗ್ಗೆ ನಿರಾಶೆಗೊಂಡು ಅವರಿಗಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅವರು ಇದನ್ನು ಆಗಲು ಬೀಳುತ್ತಾರೆ. ಇದು ಅವರ ಸ್ವಂತ ಜೀವನದ ಮೇಲೆ ಅವರಿಗೆ ಹಿಡಿತವಿಲ್ಲ ಎಂದು ಭಾವಿಸುವಂತೆ ಮಾಡುತ್ತದೆ. ಹೌದು, ಅದು ನಿಜ. ಅವರು ತಮ್ಮ ನಿಜವಾದ ಭಾವನೆಗಳನ್ನು ಮರೆಹಾಡುತ್ತಾರೆ. ಯಾರಾದರೂ ಅವರನ್ನು ಅಸಮಾಧಾನಗೊಳಿಸುವ ಏನಾದರೂ ಮಾಡಿದರೆ ಅವರು ಆಗಾಗ್ಗೆ ನಗುತ್ತಾ, ಪರವಾಗಿಲ್ಲ, ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಒಳಗೆ ಅವರು ತುಂಬಾ ಕಿರಿಕಿರಿಗೊಳ್ಳುತ್ತಾರೆ. ಅವರು ಸತ್ಯವನ್ನು ಹೇಳುವುದರಿಂದ ವಾದ ಪ್ರಾರಂಭವಾಗುತ್ತದೆ ಎಂದು ಭಾವಿಸಿ ಇದನ್ನು ಮಾಡುತ್ತಾರೆ ಮತ್ತು ಅವರು ವಾದಗಳನ್ನು ದ್ವೇಷಿಸುತ್ತಾರೆ. ಸರಿ, ಈಗ ನನಗೆ ಅರ್ಥವಾಗುತ್ತದೆ. ದೈನಂದಿನ ಉದಾಹರಣೆ, ಅವರು ಕಾರ್ಯಕ್ಷೇತ್ರದಲ್ಲಿ ಸಭೆಯಲ್ಲಿದ್ದಾರೆ ಮತ್ತು ಸಹೋದ್ಯೋಗಿಯು ಸ್ಪಷ್ಟವಾಗಿ ತಪ್ಪಾದ ಯೋಜನೆಯನ್ನು ಪ್ರಸ್ತುತಪಡಿಸುತ್ತಾರೆ ಮತ್ತು ಕಂಪನಿಗೆ ಹಣ ನಷ್ಟವನ್ನುಂಟು ಮಾಡುತ್ತದೆ. ಅಕ್ಟೋಬರ್ನಲ್ಲಿ ಜನಿಸಿದ ವ್ಯಕ್ತಿಯು ಮಾತನಾಡಿ ದೋಷವನ್ನು ಎತ್ತಿ ತೋರಿಸುತ್ತಾರಾ? ಇಲ್ಲ. ಸಹೋದ್ಯೋಗಿಯನ್ನು ಮುಜುಗರಿಗೀಡು ಮಾಡಲು ಅಥವಾ ಚರ್ಚೆಯನ್ನು ಪ್ರಾರಂಭಿಸಲು ಅವರು ಇಷ್ಟಪಡುವುದಿಲ್ಲವೆಂದು ಅವರು ಮೌನವಾಗಿರುತ್ತಾರೆ. ಅಸ್ತವನ್ನು ಮಾಡುವುದಕ್ಕಿಂತ ಅಹಿತಕರ ಸಂಭಾಷಣೆಯನ್ನು ನಡೆಸಲು ಅವರು ಬಯಸುತ್ತಾರೆ. ಓ, ಇದು ತುಂಬಾ ತಮಾಷೆಯಾಗಿದೆ. ಅವರು ಪುಸ್ತಕಗಳನ್ನು ಅವುಗಳ ಮುಖಪುಟವನ್ನು ನೋಡಿ ನಿರ್ಣಯಿಸುತ್ತಾರೆ.
ಒಬ್ಬ ವ್ಯಕ್ತಿ ಕಲ್ಪನೆ ಅಥವಾ ಸ್ಥಳವು ಹೊರಗೆ ಹೊಳಪು ಅಥವಾ ಅಲಂಕಾರಿಕವಾಗಿ ಕಾಣದಿದ್ದರೆ ಅವರು ಕೆಲವೊಮ್ಮೆ ಅದನ್ನು ಬೇಗನೆ ತಳ್ಳಿಹಾಕುತ್ತಾರೆ. ಒಳ್ಳೆಯ ಕಲ್ಪನೆಯು ಅಸ್ತವ್ಯಸ್ತವಾಗಿ ಕಾಣುವ ಮೂಲದಿಂದ ಬಂದಿದ್ದರೆ ಅವರು ಅದಕ್ಕೆ ಅವಕಾಶ ನೀಡದಿರಬಹುದು. ಅಯ್ಯೋ ನನಗೆ ನಂಬಲು ಆಗುತ್ತಿಲ್ಲ. ಇತರರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಅವರು ಅತಿಯಾಗಿ ಕಾಳಜಿ ವಹಿಸುತ್ತಾರೆ. ಅವರ ಸಮತೋಲನದ ಅಗತ್ಯವು ಹೆಚ್ಚಾಗಿ ಅವರ ಸಾಮಾಜಿಕ ಸ್ಥಾನಮಾನಕ್ಕೂ ವಿಸ್ತರಿಸುತ್ತದೆ. ಮುಚ್ಚಿದ ಬಾಗಿಲುಗಳ ಹಿಂದೆ ವಿಷಯಗಳು ಕುಸಿದಿದ್ದರೂ ಸಹ ಸಾಮಾಜಿಕ ಮಾಧ್ಯಮ ಮತ್ತು ಅವರ ಸ್ನೇಹಿತರಿಗೆ ತಮ್ಮ ಜೀವನವು ಪರಿಪೂರ್ಣವಾಗಿ ಕಾಣಬೇಕೆಂದು ಅವರು ಬಯಸುತ್ತಾರೆ. ಅವರು ಚೆನ್ನಾಗಿ ಕಾಣಲು ವಸ್ತುಗಳನ್ನು ಜೋಡಿಸಲು ಸಾಕಷ್ಟು ಸಮಯವನ್ನು ಕಳೆಯಬಹುದು. ಸರಿ ಸರಿ, ನನಗೆ ಅರ್ಥವಾಯಿತು. ಆದರೆ ನೀವು ಉದಾಹರಣೆಯೊಂದಿಗೆ ವಿವರಿಸಬಹುದೇ? ಹೌದು, ಖಂಡಿತ. ದಿನನಿತ್ಯದ ಉದಾಹರಣೆ. ಅವರು ಟೋಸ್ಟರ್ನಂತಹ ಹೊಸ ಉಪಕರಣವನ್ನು ಖರೀದಿಸುತ್ತಿದ್ದಾರೆ. ಸಂಪೂರ್ಣವಾಗಿ ಕೆಲಸ ಮಾಡುವ ಒಂದು ಟೋಸ್ಟರ್ ಇದೆ, ಆದರೆ ಅದು ಸರಳ ಮತ್ತು ಸರಳವಾಗಿದೆ. ಆಗಾಗ್ಗೆ ಒಡೆಯುವ ಆದರೆ ನಂಬಲಾಗದಷ್ಟು ಸೊಗಸಾದ ಮತ್ತು ನಯವಾಗಿ ಕಾಣುವ ಮತ್ತೊಂದು ಟೋಸ್ಟರ್ ಇದೆ. ಅವರು ಯಾವಾಗಲೂ ಸುಂದರವಾದ ಆದರೆ ದೋಷಪೂರಿತವಾದ ಟೋಸ್ಟರ್ ಅನ್ನು ಆಯ್ಕೆ ಮಾಡುತ್ತಾರೆ. ಸೌಂದರ್ಯದ ಆಕರ್ಷಣೆಗಿಂತ ಕ್ರಿಯಾತ್ಮಕತೆಯು ಅವರಿಗೆ ಕಡಿಮೆ ಮುಖ್ಯ. ಸರಿ, ಹಾಗಾದರೆ ನೀವು ಬೇರೆ ಯಾವುದೇ ವಿಷಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೀರಾ? ಅವರು ಕಠಿಣ ಪರಿಶ್ರಮದಿಂದ ದೂರವಿರುತ್ತಾರೆ. ಒಂದು ಕೆಲಸವು ತುಂಬ ಕಷ್ಟಕರವಾದ ಪ್ರಯತ್ನವನ್ನು ಮಾಡಬೇಕಾದರೆ ಅದರಿಂದ ಹೊರಬರಲು ಒಂದು ಮಾರ್ಗವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ, ಅಥವಾ ಬೇರೆಯವರನ್ನದನ್ನು ಮಾಡಲು ಕೇಳುತ್ತಾರೆ. ಅವರ ಸುಲಭ ಮತ್ತು ಆಹ್ಲಾದಕರವಾಗಿರಲು ಬಯಸುತ್ತಾರೆ. ಸರಿ ಸರಿ, ಮುಂದಿನದು? ಅವರು ಪ್ರಾರಂಭಿಸಲು ಕಷ್ಟಪಡುತ್ತಾರೆ. ಅವರ ಅನಿಶ್ಚಿತತೆ ಮತ್ತು ಸೌಕರ್ಯದ ಪ್ರೀತಿಯಿಂದಾಗಿ ದೊಡ್ಡ ಯೋಜನೆಯ ಮೊದಲ ಹೆಜ್ಜೆ ಇಡುವುದು ಅವರಿಗೆ ತುಂಬಾ ಕಷ್ಟಕರವಾಗಿರುತ್ತದೆ. ಅವರು ಪ್ರಾರಂಭಿಸಲು ಕೊನೆ ಕ್ಷಣದವರೆಗೆ ಕಾಯಬಹುದು. ಇದು ಬಹಳಷ್ಟು ಅನಗತ್ಯ ಒತ್ತಡವನ್ನು ಉಂಟುಮಾಡುತ್ತದೆ. ಬಹುಶಃ ಅದು ಸೂಚನೆಯಾಗಿರಬಹುದು. ದಿನನಿತ್ಯದ ಉದಾಹರಣೆ. ಅವರಿಗೆ ಶಾಲೆಗೆ ಹೋಗಲು ಒಂದು ಪತ್ರಿಕೆ ಅಥವಾ ಕೆಲಸಕ್ಕೆ ದೊಡ್ಡ ವರದಿ ಬಾಕಿಯಿದೆ. ಸಂಶೋಧನೆಯನ್ನು ಪ್ರಾರಂಭಿಸುವ ಬದಲು ಅವರು ದಿನವಿಡೀ ತಮ್ಮ ಮೇಜನ್ನು ಮರುಜೋಡಿಸಲು, ನೆಚ್ಚಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಅಥವಾ ಸುಂದರವಾದ ವೆಬ್ಸೈಟುಗಳನ್ನು ಸ್ಕ್ರೋಲ್ ಮಾಡಲು ಕಳೆಯುತ್ತಾರೆ. ಅವರು ಕೆಲಸದ ಪ್ರಮಾಣದ ಬಗ್ಗೆ ದುಃಖಿತರಾಗುತ್ತಾರೆ ಮತ್ತು ಅತಿಯಾಗಿ ಭಾವಿಸುತ್ತಾರೆ. ಆದರೆ ಅದನ್ನು ಮಾಡುವ ಬದಲು ಅವರು ತಮ್ಮ ಸ್ನೇಹಿತರಿಗೆ ದೂರು ನೀಡುತ್ತಾರೆ. ಇದು ಅಸಾಧ್ಯ, ನನ್ನ ಶಿಕ್ಷಕ ಅಥವಾ ಬಾಸ್ ನನಗೆ ಹೀಗೆ ಮಾಡುವುದಲ್ಲಿ ಏನಾಯಿತು? ಅವರು ಪ್ರೇರಿತ ವ್ಯಕ್ತಿಯಂತೆ ವರ್ತಿಸುವ ಬದಲು ಬಲಿಪಶುವಿನಂತೆ ವರ್ತಿಸುತ್ತಾರೆ. ಕವಿತಾ, ಅಕ್ಟೋಬರ್ನಲ್ಲಿ ಜನಿಸಿದವರ ಬಗ್ಗೆ ನೀವು ತುಂಬಾ ಮಾಹಿತಿ ನೀಡಿದ್ದೀರಿ. ಧನ್ಯವಾದಗಳು. ನಾನು ನಿಮಗೆ ಯಾವಾಗಲೂ ಋಣಿಯಾಗಿದ್ದೇನೆ. ತಾಳ್ಮೆಯಿಂದ ಆಲಿಸಿದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗಳನ್ನು ಲೈಕ್ ಮಾಡಿ.